ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಶ್ರೀ ಈಶ್ವರ ದೇವಾಲಯದ ಹಾಗೂ ವಿಗ್ರಹ ಪ್ರತಿಷ್ಠಾಪನೆ, ಕಳಸಾರೋಹಣ, ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಪೀಠದ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನದೇಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಅಮೃತ ಹಸ್ತದಿಂದ ನೆರವೇರಿತು. ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದು ಅತ್ಯಂತ ಸಂತೋಷದಿಂದ ಈಶ್ವರ ದೇವಾಲಯವನ್ನು ಉದ್ಘಾಟನೆ ಮಾಡಿದ್ದು, ಶಿವನು ಸಕಲ ಜೀವರಾಶಿಗಳಿಗೂ ಒಳಿತನ್ನ ಮಾಡಲಿ, ಭಕ್ತಿಯಿಂದ ಶಿವನನ್ನ ಪ್ರಾರ್ಥಿಸಿದರೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಎಂದು ಆಶೀರ್ವಚನ ನೀಡಿದರು. ಸುಂದರವಾದಂತಹ ಈಶ್ವರ ದೇವಾಲಯ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಿದಂತ ಶ್ರೀಮತಿ ಸಂಗೀತ ಮತ್ತು ಶ್ರೀ ಎಸ್.ಟಿ. ತಿಪ್ಪಾರೆಡ್ಡಿ ಕುಟುಂಬ ವರ್ಗದವರೇ, ಚಿಕ್ಕಮಗಳೂರು ನಗರದ ಚಾರಿತ್ರಿಕ ಇತಿಹಾಸದಲ್ಲಿ ಇದೊಂದು ಅವಿಸ್ಮರಣೀಯವಾದಂಥ ಸಮಾರಂಭ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತಾ ಇದೆ. ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದಿಂದ ಜಿಲ್ಲಾ ಕೇಂದ್ರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸುಂದರವಾಗಿ ಸಭಾಭವನ ನಿರ್ಮಾಣಗೊಳ್ತಾ ಇದೆ ಅನ್ನುವಂಥದ್ದು ಬಹಳ ಜನರಿಗೆ ಗೊತ್ತೇ ಇದ್ದಿಲ್ಲ. ಬಹುಶಃ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜಕ್ಕೆ ಶಿವೈಕ್ಯರಾದಂಥ ಎಂ ಬಸವೇಗೌಡರು ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಗೌರಮ್ಮ ಬಸವೇಗೌಡರು ಸಮಾಜದ ಬಗ್ಗೆ ಕಳಕಳಿಯನ್ನು ಹೊಂದಿ ಇವತ್ತು ಬಹು ವಿಸ್ತಾರಗೊಂಡಂತ ಈ ಸ್ಥಳವನ್ನ ಸಮಾಜಕ್ಕಾಗಿ ಏನು ಪಡೆದ್ರಲ್ಲ ಅದನ್ನು ಎಷ್ಟು ಕೊಂಡಾಡಿದ್ರೂ ಬಹಳ ಕಡಿಮೆನೆ. ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡಿ, ಸಾವಿರಾರು ವರ್ಷ ಇತಿಹಾಸವಿರುವ ವೀರಶೈವ ಧರ್ಮದಲ್ಲಿ ಅನೇಕ ಮಠ ಮಂದಿರಗಳು ಸಮಾಜದ ಹಾಗೂ ಬಡವರ ಏಳಿಗೆಗಾಗಿ ಸರ್ಕಾರಕ್ಕೆ ಸಮಾನಾಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ನೋಡಿ, ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥ ನಮ್ಮ ವೀರಶೈವ ಧರ್ಮ, ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಅನೇಕ ವೀರಶೈವ ಮಠ ಮಂದಿರಗಳು ನಮ್ಮ ಸಮಾಜದ ಏಳಿಗೆಗಾಗಿ, ಬಡವರ ಏಳಿಗೆಗಾಗಿ ಸರ್ಕಾರಕ್ಕೆ ಸಮಾನಾಂತರವಾಗಿ ಏನು ಸರ್ಕಾರ ಸಾಮಾನ್ಯ ಜನರ ಮೂಲಭೂತ ಸೌಕರ್ಯಗಳಿಗೆ ಪ್ರಯತ್ನ ಪಡ್ತದೆ, ಆ ರೀತಿಯ ಮೂಲಭೂತ ಸೌಕರ್ಯಗಳು ಅಂದರೆ ಅನ್ನದಾಸೋಹ, ಜ್ಞಾನದಾಸೋಹಗಳನ್ನು ಬಹುಶಃ ಸಾವಿರಾರು ವರ್ಷಗಳಿಂದ ನಮ್ಮ ವೀರಶೈವ ಲಿಂಗಾಯತ ಮಠ ಮಂದಿರಗಳು ಸರ್ಕಾರಕ್ಕೆ ಸಮಾನಾಂತರವಾಗಿ ಮಾಡ್ಕೊಂಡು ಬಂದಿರೋದು ಬಹಳ ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸಂಸದ ರಾಘವೇಂದ್ರ ಅವರು ಮಾತನಾಡಿ, ಅತ್ಯಂತ ಪವಿತ್ರ ಶುಭ ಮುಹೂರ್ತದಲ್ಲಿ ಜಗದ್ಗುರುಗಳ ಅಮೃತ ಹಸ್ತದಿಂದ ಶಿವ ದೇವಾಲಯ ಲೋಕಾರ್ಪಣೆಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಾವೆಲ್ಲರೂ ಪುಣ್ಯವಂತರು. ದೇವಾಲಯ ನಿರ್ಮಾಣಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಅಭಿನಂದನೆ ತಿಳಿಸಿ, ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ದೇವರಾಗುತ್ತಾರೆ, ನೀರಿಗೆ ಸಂಸ್ಕಾರ ಕೊಟ್ಟರೆ ತೀರ್ಥವಾಗುತ್ತದೆ, ಸಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿಯಾಗುತ್ತದೆ, ಮಾನವನಿಗೆ ಸಂಸ್ಕಾರ ಕೊಟ್ಟರೆ ಮಹಾದೇವ ಆಗುತ್ತಾನೆ. ಅಂತಹ ಸಂಸ್ಕಾರವಿರುವ ಸಮಾಜ ವೀರಶೈವ ಸಮಾಜ ಎಂದರು. ಈ ಪವಿತ್ರವಾದಂಥ ಕಾರ್ಯವನ್ನ ಅತ್ಯಂತ ಪವಿತ್ರ ಮುಹೂರ್ತದಲ್ಲಿ ಜಗದ್ಗುರುಗಳ ಪಾದಸ್ಪರ್ಶದಿಂದ ಆದಂಥ ಈ ಕಾರ್ಯ ಪಾಲ್ಗೊಂಡಂತ ನಾವೆಲ್ಲರೂ ಕೂಡ ಪುಣ್ಯವಂತರು ಅಂತೇಳಿ ಅತ್ಯಂತ ಅಭಿಮಾನಪೂರ್ವಕವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ವಿಶೇಷವಾಗಿ ಇವತ್ತು ಬಂದಿರೋದು ನಿಮ್ಮೆಲ್ಲರ ಶ್ರಮ, ಸಮಾಜದಿಂದ ಪಡೆದಿದ್ದನ್ನ ವಾಪಸ್ ಸಮಾಜಕ್ಕೆ ಹಿಂದಿರುಸುವಂಥ ಒಂದು ಪವಿತ್ರವಾದಂಥ ಒಂದು ಕಾರ್ಯ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಚಿಕ್ಕಮಗಳೂರಿನ ಶಾಖೆ ಈ ಕಾರ್ಯವನ್ನು ಮಾಡಿ ಇದಕ್ಕೆ ಅಳಿಲು ಸೇವೆ ಮಾಡಿದಂಥ ನಮ್ಮ ತಂದೆ ತಾಯಂದಿರ ಹೆಸರನ್ನ ಈ ಭವನಕ್ಕೆ ಇಟ್ಟು
ದೊಡ್ಡ ಒಂದು ಆಶೀರ್ವಾದವನ್ನ ಮಾಡಿದಿರಿ. ಹಾಗಾಗಿ ಇವತ್ತಿನ ನಮ್ಮ ಚಿಕ್ಕಮಗಳೂರಿನ ವೀರಶೈವ ಲಿಂಗಾಯತ ಸಮಾಜಕ್ಕೆ ನಮ್ಮ ಕುಟುಂಬದ ಪರವಾಗಿ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನ ಮೊದಲಾಂಗ ಸಲ್ಲಿಸ್ತಾ ಇದ್ದೀನಿ. ತಮ್ಮಯ್ಯನವರು ಇವತ್ತು ಶಾಸಕರು, ಆದರೆ ಕಳೆದ 20 ವರ್ಷಗಳಿಂದ ಈ ಸಮಾಜದ ಸದಸ್ಯರಾಗಿ, ಕಾರ್ಯದರ್ಶಿಯಾಗಿ, ಸಹ ಕಾರ್ಯದರ್ಶಿಯಾಗಿ ಬುದ್ಧರು ಹೇಳಿದ್ದಾರೆ. ಕೆಲಸವನ್ನು ನಮ್ಮೊಟ್ಟಿಗೆ ಹಗಲು ರಾತ್ರಿ ಅವರೆಂದೂ ಕೂಡ ಪದಾಧಿಕಾರಿಯನ್ನ ರೀತಿ ಬೀಗದೆ ಮತ್ತು ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ಅದು ಅವರ ಗೌರವ ಕೂಡ ಮತ್ತು ಅವ್ರದ್ದೇ ಆದ್ದರಿಂದ ಅದೇನು ವಿಶೇಷ ಅಲ್ಲ, ಇನ್ನೂ ಹೆಚ್ಚಿನ ಸಹಾಯ ಕೂಡ ಮಾಡಲಿದ್ದಾರೆ. ನಮ್ಮೊಟ್ಟಿಗಿದ್ದಾರೆ. ಶ್ರೀಗಳ ಸಾನ್ನಿಧ್ಯದಲ್ಲಿ ಅವರು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಭವನ ಅಂತೇಳಿ ಸಣ್ಣ ಒಂದು ಹಾಲನ್ನು ನಿರ್ಮಾಣ ಮಾಡಿದ್ದೇವೆ. ಭಾಳಷ್ಟು ಜನ 5 ಲಕ್ಷ 10 ಲಕ್ಷ, ಸೋಮಣ್ಣವ್ರು 10 ಲಕ್ಷ, MB ಪಾಟೀಲ್ 10 ಲಕ್ಷ, ಈಶ್ವರ್ ಖಂಡ್ರೆಯವ್ರು 10 ಲಕ್ಷ, ಲಕ್ಷ್ಮೀ ಹೆಬ್ಬಾಳ್ಕರ್ 10 ಲಕ್ಷ, ಯಾರನ್ನೂ ಬಿಟ್ಟಿಲ್ಲ ನಾವು. ಎಲ್ಲೆಲ್ಲಿ ಸಿಗೋಕ್ಕಾಗುತ್ತೆ ಎಲ್ಲ ಕಡೆಯಾಗಿ ಕಿತ್ಕೊಂಡೇ ಬಂದಿದ್ದೀವಿ. ಅವ್ರು ಮನೆಗೆ ಹೋಗಿ 2-3 ಸಲ ಹೋಗಿ ಕೊಟ್ಟಿದ್ದೇವೆ. ಪಾಪ MB ಪಾಟೀಲ್ ಇನ್ನೂ ಸ್ವಲ್ಪ ಕೊಡ್ತೀನಿ ಅಂತ ಹೇಳಿದ್ದಾರೆ, ಯಾವಾಗ ಕೊಡ್ತಾರೆ ನೋಡೋಣ. ಎಲ್ಲದಕ್ಕಿಂತ ಭಾಳ ಮುಖ್ಯವಾಗಿ ಸಮಾಜದ ಸುಮಾರು 130 ಜನಗಳ ಕೈಯಲ್ಲಿ ಸುಮಾರು 6 ಕೋಟಿ ರೂಪಾಯಿಗಳನ್ನು ನಾವು ಸಂಗ್ರಹ ಮಾಡಿದ್ದೇವೆ. ಭಾಳಷ್ಟು ಜನ ಅಲ್ಲ, ಸಮಾಜದ ವಿವಿಧ ಜನಗಳಿಂದ ಬಹುಶಃ 130 ಜನದಿಂದ 5.5 6 ಕೋಟಿ ರೂಪಾಯಿಗಳನ್ನು ನಾವು ಸಂಗ್ರಹ ಮಾಡಿದ್ದೇವೆ. ಹಾಗಾಗಿ ಅವರೆಲ್ಲರ ಸಹಕಾರದಿಂದ ಈ ಭವ್ಯವಾದ ಭವನ ನಿರ್ಮಾಣ ಆಗಿದೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ML ಮೂರ್ತಿ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಸ್ವಾಮಿ, ಸಮಾಜದ ಮುಖಂಡರಾದ ರೇಣುಕಾರಾಧ್ಯ, ಕಲ್ಮರುಡಪ್ಪ, ನಿರಂಜನ್, ಶಿವಶಂಕರಪ್ಪ, ದಿನೇಶ್, ಸಂಗೀತ ಮುಂತಾದವರು ಉಪಸ್ಥಿತರಿದ್ದರು.